ಬೇಡ ಬೇಡ ಈಗಲೇ ಬೇಡ ಕೊನೆಗೆ. ನಾಳೆ 10:00 ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣಿಯನ್ನು ಎಲ್ಲ ನಮ್ಮ MLAಗಳು MLCಗಳು ಧರಣಿ ಮಾಡ್ತಾಯಿದ್ದೀರಿ, JDS ಮತ್ತು BJP. ಕಾರಣ ಇದೇ ವಿಧಾನಸೌಧದ ಮುಂದೆ ನಾವು ಈಗ ವಿಧಾನಸೌಧದ ಅಧಿವೇಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಸಭೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ, ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡೋಕ್ಕೆ ಹೋಗ್ತೀರಾ. ಆದರೆ ಇದೇ ವಿಧಾನಸೌಧ ಮುಂಭಾಗದಲ್ಲೇ 11 ಜನ ಅಮಾಯಕ ವಿದ್ಯಾರ್ಥಿಗಳು, ಬಾಲಕರು ಈ RCB ಅವಾಂತರದಲ್ಲಿ ಸರ್ಕಾರದ ತಪ್ಪಿಂದ ತೀರೋದು. ಸರ್ಕಾರನೇ ಒಂದು ರೀತಿ ಕೊಲೆಗಡುಕರು. ಅದರ ವಿರುದ್ಧವಾದಂಥ ಪ್ರತಿಭಟನೆಯನ್ನು ನಾಳೆ 10:00 ಗಾಂಧಿ ಸ್ಟ್ಯಾಚ್ಯೂ ಹತ್ರ ಮಾಡ್ತೀನಿ. ಸರ್, ಈಗಾಗಲೇ ಆ ವಿಚಾರಕ್ಕೆ ಪ್ರತಿಭಟನೆ ಮಾಡಿದ್ದೀರಾ, ಈ ಬಾರಿ ಏನಾದರೂ ಬೇರೆ ರೀತಿಯಾಗಿರುತ್ತಾ ಪ್ರತಿಭಟನೆ? ಹೆಂಗೆ ಸರ್? ಫುಲ್ಲು ಇನ್ನು 9 ದಿನನೂ ಮಾಡ್ತಿರಲ್ಲ ಏನು? ಹೋದ ಸರಿ 18 ಜನ ಸಸ್ಪೆಂಡ್ ಮಾಡಿದಾರಲ್ಲ. ಸರ್, ಈಗ ಇನ್ನೊಂದು ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಒಂದು ನೋಟಿಸ್ ಕೊಟ್ಟಿದೆ ಸರ್. ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಒಂದು ನೋಟಿಸ್ ಕೊಟ್ಟಿದೆ. ಅಲ್ಲ, ಈಗ ರಾಹುಲ್ ಗಾಂಧಿ ಅವರಿಗೆ DK ಶಿವಕುಮಾರ್ಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಅವರೇನು ಬರಲ್ಲ, ಅಫಿಡವಿಟ್ ಅಂದ ತಕ್ಷಣ ಓಡೋಗ್ಬಿಟ್ರು ಇಲ್ಲಿಂದ. ಪ್ರಮಾಣ ವಚನ ಸ್ವೀಕಾರ ಮಾಡು ಅಂದ್ರೆ ನನ್ನ ಮಾತೇ ಪ್ರಮಾಣ ಅಂತೆ. ಏನು ಈ ದೇವಲೋಕದಿಂದ ಇಳಿದು ಬಂದವರ ಏನು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ ಇವರಲ್ಲ, ಅವ್ರ ಮಾತೇ ಪ್ರಮಾಣ ಅಂತೆ. ಎಂತೆಂಥ ಮಾತಾಡಿ ಮಾಧ್ಯಮದ ಮುಂದೆ ಏನೇನೋ ಮಾತಾಡಿದ್ದಾರೆ. ಮಾಧ್ಯಮ ತಿರುಚಿದೆ, ಮಾಧ್ಯಮದವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿರೋದು 100 ಇದಿದೆ. ಅಂಥದ್ರಲ್ಲಿ ಅವ್ರ ಮಾತೇ ವೇದವಾಕ್ಯ ಅಂತೆ. ಈಗ ಚುನಾವಣಾ ಆಯೋಗ ಅದೊಂದು ಸ್ವತಂತ್ರ ಸಂಸ್ಥೆ. ಅದರ ಮೇಲೆ ಆಪಾದನೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕು. ದೇಶದ ಒಂದು ಸಾಂವಿಧಾನಿಕ ಸಂಸ್ಥೆಯನ್ನು ನೀವು ಈ ಥರ ಹಾಳು ಮಾಡ್ತಾ ಹೋಗ್ತಾ ಇದ್ದರೆ ಜನ ಏನು ನಂಬ್ತಾರೆ? ಕೊನೆಗೆ ನ್ಯಾಯಾಲಯನೂ ನಂಬಲ್ಲ, ಯಾರೂ ವಿಶ್ವಾಸ ಕಳ್ಕೊತಾರೆ. ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಎಲ್ಲದರ ಬಗ್ಗೆ ಅವಿಶ್ವಾಸ, ಎಲ್ಲ ಚುನಾವಣಾ ಆಯೋಗದ ಬಗ್ಗೆ ಅವಿಶ್ವಾಸ ಅಂತ ಹೇಳಿದ್ರೆ ನಿಮ್ಮ ಯಾರು ಪಾಕಿಸ್ತಾನನ ವಿಶ್ವಾಸ? ಯಾರು ವಿಶ್ವಾಸ ನಿಮಗೆ? ಅದಕ್ಕೆ ಚುನಾವಣಾ ಆಯೋಗ ಏನು ನೋಟಿಸ್ ಕೊಟ್ಟಿದೆ ಅವ್ರಿಗೆ ಉತ್ತರ ಕೊಡಲಿ ಧೈರ್ಯ ಇದ್ದರೆ.